ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ BGS ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಾಗಡಿ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ 11ನೇ ವರ್ಷದ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಗಳು, ಜಡೇದೇವರ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು, ವಿಶ್ವ ಒಕ್ಕಲಿಗರ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳು, ಬೆಟ್ಟಳ್ಳಿ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು, ತಹಸೀಲ್ದಾರ್ ಶರತ್ ಕುಮಾರ್, ಇತಿಹಾಸ ಸಂಶೋಧಕ ಡಾಕ್ಟರ್ ಮುನಿರಾಜಪ್ಪ, ಹೊಸಪಾಳ್ಯ ಲೋಕೇಶ್, MK ಧನಂಜಯ, ಗೋವಿಂದರಾಜು, ಪುರುಷೋತ್ತಮ್, ಆನಂದ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ, ಅನುದಿನ ಅನುಗೂಡಿ ಭಕ್ತಿಯಲ್ಲಿ. ನಾವೆಲ್ಲರಿಗೂ ಅನ್ನವಿರುವವನ್ನು ಸ್ಮರಿಸುವ ದಿನ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಜಗತ್ತಿನ ಮೊದಲ ಉದ್ಯೋಗವೇ ವ್ಯವಸಾಯ, ಕೃಷಿ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಇವತ್ತು ಲಕ್ಷಾಂತರ ಉದ್ಯೋಗಗಳು ಆಗಿದ್ದಾವೆ. ಆದರೆ ಮನುಷ್ಯ ವಿಕಾಸವಾದಾಗಲಿಂದ ಹಿಡಿದು ಇಲ್ಲಿಯವರು ನಿರಂತರವಾಗಿ ಯಾವುದಾದ್ರೂ ಒಂದು ಕಾಯಕ ಮಾಡ್ತಾ ಇದ್ದಾರೆ. ಕೃಷಿ ಕಾಯಕ, ಆ ಕಾಯಕವನ್ನು ಸ್ಮರಿಸುವ, ಆ ಕಾಯಕ ಮಾಡುವ ಜೀವಿಗಳನ್ನು ಸ್ಮರಿಸುವುದಿಲ್ಲ. ಹೆಂಗಂತಂದ್ರೆ ತಾನೊಬ್ಬ ಉಂಡರೆ ಸಾಲದು, ಜಗತ್ತಿಗೆಲ್ಲ ಅನ್ನ ನೀಡಬೇಕು ಅನ್ನುವಂತಹ ಸತ್ಸಂಕಲ್ಪವನ್ನು ಇಟ್ಕೊಳ್ಳುವ ಎಲ್ಲ ಜೀವಿಗಳಿದ್ರೆ, ವ್ಯಕ್ತಿತ್ವಗಳಿದ್ರೆ ಅದು ರೈತರು ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ನಾನು ಜಗತ್ತಿನ ಎಲ್ಲ ಸಮಸ್ಯೆಗಳ ಪರಿಹಾರ ಯಾವುದಪ್ಪ ಅಂತಂದ್ರೆ ಕಾಯಕ ಅಂತ. ಕೆಲಸವೇ ಜಗತ್ತಿನ ಎಲ್ಲ ಸಮಸ್ಯೆಗಳ ಪರಿಹಾರ. ಆದರೆ ಇವತ್ತು ಆ ಕಾಯಕವನ್ನು ಮಾಡುವಂತಹ ವೃತ್ತಿಯವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಲಿಕ್ಕೆ ನಮ್ಮ ಸರ್ಕಾರಗಳು ಸಿದ್ಧ ಇಲ್ಲ. ನಾನು ಅದಕ್ಕೆ ಸರ್ಕಾರ ಬಹಳ ಸರಿ ಹೇಳ್ತಾ ಇರ್ತೀನಿ, ರೈತ ನೀಡುವವನೇ ಹೊರತು ಎಂದು ಬೇಡುವವನಲ್ಲ. ಆದ್ರಿಂದ ಆ ರೈತನ ಮನಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ ಸಾಕು.
ಕೃಷಿಯನ್ನು ನೀವು ಪ್ರಾಮಾಣಿಕವಾಗಿ ನಂಬಿದ್ರೆ ಕೃಷಿ ನಮ್ಮ ಕೈ ಬಿಡೋಲ್ಲ. ಆ ಕೃಷಿಯನ್ನು ನಾವು ಶೋಕಿ ಮಾಡಿದ್ರೆ, ಏನೋ ಮಾಡಬೇಕಲ್ಲ ಅಂತ ಮಾಡಿದ್ರೆ ಕೃಷಿ ಯಾವತ್ತೂ ನಮ್ಮ ಕೈ ಹಿಡಿಯಲ್ಲ. ನಮ್ಮ ಸರ್ಕಾರಗಳಿಗೆ ರೈತರಿಗೆ ವೈಜ್ಞಾನಿಕವಾಗಿ ಯಾವ ರೀತಿ ಕೃಷಿ ಮಾಡಬೇಕು, ಇದು ಪ್ರಾಂತೀಯವಾಗಿ ಯಾವ ಬೆಳೆ ತೆಗೆಯಬೇಕು, ನಾವೊಂದು ಬೆಸ್ಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿಕೊಡ್ತೀವಿ ಅಂತಹ ಅವರಿಗೆ ಉತ್ತೇಜನಗಳನ್ನು ಕೊಟ್ಟಾಗ ರೈತರ ಬದುಕು ಸುಧಾರಣೆ ಆಗ್ತಾ ಇದೆ. ಅದು ಒಂದು ಪ್ರಾಮಾಣಿಕ ಸತ್ಯ, ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲೆಲ್ಲ ಇಟ್ಕೊಳ್ಬೇಕು ಅಂತ ಎಷ್ಟೆಷ್ಟು ಜಮೀನದೆ ಅಂತ ಕೇಳೋದು. ಆದ್ರೆ ಇವತ್ತು ನಾನು ಹೇಳ್ತೀನಿ, ಇನ್ನು 5 ವರ್ಷ ಕಳೆದ್ರೆ ನಿಮ್ ಜಮೀನಿದು ಮಾತ್ರ ನಿಮ್ಗೆ ಹೇಳ್ಕೊಡ್ತಾರೆ ಹೊರತು ಯಾವ ಕೆಲಸದಲ್ಲಿ ಹೇಳ್ಕೊಡಲ್ಲ. ಯಾಕೆಂತಂದ್ರೆ ಯಾರು ಗೊತ್ತಿಲ್ಲ. ನಮ್ಗೆ ಅನ್ನ ಕೊಡ ಭೂತಾಯಿ ಒಬ್ಬರೇ ನಮ್ಮನ್ನ ಕೇಳಿ ಕಾಪಾಡ್ಕೊಳ್ಳೋರು. ಅದಕ್ಕೆ ವಿಶೇಷವಾಗಿ ಈ ನಮ್ಮ ಬೆಂಗಳೂರಿನ ಸುತ್ತಿನ ರೈತರು ನಾನು ಕೇಳ್ಕೊಳ್ಳಿಷ್ಟೇ, ದಯವಿಟ್ಟು ಜಮೀನು ಮಾರಬೇಡಿ, ದುರಾಸೆಗೆ ಜಮೀನು ಮಾರಬೇಡಿ. ಪ್ರಾಮಾಣಿಕತೆ ಯಾವ ರಾಜಕಾರಣಿಯಲ್ಲೂ ಇಲ್ಲ, ಎಲ್ಲೋ ಒಂದು ಕಡೆ ಧರ್ಮಗುರುಗಳಲ್ಲೂ ಇಲ್ಲ. ಆ ಪ್ರಾಮಾಣಿಕತೆ ಬಂದಿದ್ದು ರೈತನಲ್ಲಿ ಮಾತ್ರ. ನಮ್ಮೆಲ್ಲ ಮಾತನ್ನ ಹೇಳೋದು, ಮ್ಯಾಚ್ಗಳು ಬಂದಾಗ ನಾನು ಆಗಬೇಕಾದ ರೈತ ಆಲ್ಮೋಸ್ಟ್ ಪ್ರಮಾಣ ಮಾಡ್ಬಿಡ್ತೀನಿ, ನನ್ನ ಪ್ರಾಣ ಹೋದ್ರು ನಾನು ಅಲ್ಲಿಗೆ ತಪ್ಪಲ್ಲ. ಈ ಜನಪದ ಗಾಳಿ ಎಲ್ಲಿಂದ ಹುಟ್ಟಿದ್ದಪ್ಪ ಅಂತಂದ್ರೆ ರೈತರಿಂದಲೇ ಹುಟ್ಟಿದ್ದು. ಇನ್ನೆಲ್ಲೋ ಬೆಂಗಳೂರಲ್ಲಿ IT ಇಂಜಿನಿಯರ್ಗಳಿಂದ ಹುಟ್ಟಿದ್ದಲ್ಲ. ಅಂದ್ರೆ ಜಗತ್ತಿನ ಪ್ರಾಮಾಣಿಕ ಜೀವಿ ಯಾರಪ್ಪ ಅಂತಂದ್ರೆ ರೈತ ಮಾತ್ರ. ಅಂತ ರೈತನ ಮಕ್ಕಳೆಲ್ಲ ಬಹಳ ಜನ ಇದ್ದಾರೆ. ನೀವು ಅಂದ್ಕೊಳ್ತೀರಾ ರೈತರಾಗ್ಬಿಟ್ರೆ ಕಷ್ಟ ಅಂತ. ನಿಮ್ಗೆ 5 ವರ್ಷ ಹೋದ್ರೆ ನಾನು ಹೇಳ್ತೀನಿ, ಯಾರು ಅದ್ಭುತವಾದ ಕೃಷಿ ಮಾಡ್ತಾನೋ, ವೈಜ್ಞಾನಿಕ ಕೃಷಿ ಮಾಡ್ತಾನೋ, ಅವನೇ ನಿಜವಾದ ಸಾಹುಕಾರ. ನಿಮ್ಮ ತಲೆಯಲ್ಲಿ ಆ ಯೋಚನೆ ಬಿಟ್ಬಿಡಿ. ಎಲ್ಲ ನಿಮ್ಮ ಅಪ್ಪ ಹೇಳ್ತಾರೆ, ಇವಾಗ ಹಂಗೆ ಇದ್ದೆ ಸಾಕು, ಆಮೇಲೆ ಅದೇ ಹೊಲ ರಾಗಿ ಬೆಳೆಗಳು ಕೂತು ನಾವು ರಾಗಿ ಬೆಳೆ ಬೆಳೀತಾ ಇರ್ತೀವಿ. ನಿಮ್ಮೊಳಗೊಂದು ವಿಷನ್ ಇಟ್ಕೊಳ್ಳಿ, ಅದ್ಭುತವಾದ ಕೃಷಿಗಳನ್ನು ಮಾಡ್ಬೋದು, ವೈಜ್ಞಾನಿಕ ಕೃಷಿಯನ್ನು ಮಾಡ್ಬೋದು. ಯಾವ ವೃತ್ತಿಯೂ ಕೀಳು ವೃತ್ತಿ ಇಲ್ಲ. ಜಗತ್ತಿನಲ್ಲಿ ಯಾರೇನೇ ಮಾಡ್ಬೋದು. ಒಂದು ಭತ್ತದ ಕಾಳನ್ನು ಸೃಷ್ಟಿ ಮಾಡ್ಲಿಕ್ಕಾಗಲ್ಲ ವಿಜ್ಞಾನಿಕರಿಗೆ, ಒಂದು ರಾಗಿಯ ಕಾಳನ್ನು ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ಆದ್ರೆ ರೈತ ಒಂದು ರಾಗಿ ಕಾಳನ್ನ ಹಾಕಿ ಒಂದು ತೆನೆಯಲ್ಲಿ 1000 ರಾಗಿ ಕಾಳನ್ನ ತರುವಂತ ಶಕ್ತಿ ಯಾರಾದ್ರೂ ಇದ್ರೆ ಅದು ರೈತರಿಗೆ ಮಾತ್ರ. 3 ತಿಂಗಳಿಗೆ 100 ಪಟ್ಟು ಒಂದು ಕಾಳಿಗೆ 100 ಕಾಳು ಕೊಡೋಕೆ ಯಾರಾದ್ರೂ ಜಗತ್ತಿನಲ್ಲಿದ್ರೆ ಅದು ನಮ್ಮ ಭೂತಾಯಿ ಮಾತ್ರ. ಆ ತಾಯಿಯ ಮೇಲೆ ನಾವು ಗೌರವ ಇಟ್ಕೋಬೇಕು. ಆ ತಾಯಿ ಯಾವತ್ತು ನಾವು ಕಳ್ಕೊಳ್ಳಬಾರದು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.